ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಹರಿ ಓಂ. 2026 ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರಿಗೂ ಶೇರ್ ಮಾಡಿ. ಈ ಮಿಥುನ ರಾಶಿಯವರಿಗಂತೂ ಈ ತಿಂಗಳಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಯಾವುದೇ ವ್ಯವಹಾರ ಮಾಡಿದರೂ ಉತ್ತಮ ರೀತಿಯಲ್ಲಿ ಅನುಕೂಲವಾಗ್ತದೆ. ಹಾಗೆ ಉತ್ತಮ ಸಂಪಾದನೆಯಾಗುವಂಥವು ಭಾಳ ಚೆನ್ನಾಗಿದೆ. ಆಸ್ತಿ ಸಂಪಾದನೆ ಮಾಡುವಂಥ ಯೋಗಗಳು ಭಾಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಮತ್ತು ಹಿರಿಯ ಅಧಿಕಾರಿಗಳಿಂದ ಒಳ್ಳೆಯ ಸಹಾಯಗಳು ಹರಿದು ಬರುವಂಥವು ಭಾಳ ಚೆನ್ನಾಗಿದೆ. ಉತ್ತಮ ಉದ್ಯೋಗ ಸಿಗುವಂತಹದ್ದು ಇವೆಲ್ಲ ಭಾಗ್ಯಸ್ಥಾನ ನೋಡ್ತೀವಿ. ಈ ಭಾಗ್ಯಸ್ಥಾನದಲ್ಲಿ ಶುಭ ಗ್ರಹ ಕೂತ್ಕೊಂಡಾಗ ನಿಮಗೆ ವಿಶೇಷವಾಗಿ ಅನುಕೂಲ ಆಗ್ತಾ ಹೋಗ್ತದೆ. ಇದು ಭಾಳ ಒಳ್ಳೆಯ ಫಲಗಳು. ಇದು ದೇವರು ಕೊಟ್ಟಾಗ ತಗೋಬೇಕು. ಹಾಗಾಗಿ ಈ ರವಿ ಬುಧ ಚೆನ್ನಾಗಿದ್ದಾರೆ ಅಂದರೆ ನಿಮಗೆ ಭಾಳ ಒಳ್ಳೆಯ ಫಲವನ್ನು ಕೊಡ್ತಾರೆ. ಯಾಕೆಂದರೆ ರವಿ ಬುಧ ರವಿ ಯಾವಾಗಲೂ ಮಿಥುನಕ್ಕೆ ಅಧಿಪತಿ. ರವಿ ವಿಶೇಷವಾಗಿ ಅನುಗ್ರಹ. ರವಿ ಬುಧ ಸೇರಿದ್ರೆ ಸೂಕ್ಷ್ಮ ಬುದ್ಧಿಗಳು ಭಾಳ ಚೆನ್ನಾಗಿರೋದ್ರಿಂದ ಉತ್ತಮ ಉದ್ಯೋಗಗಳು ನೀವು ಸರಿಯಾಗಿ ಆಯ್ಕೆ ಮಾಡ್ಕೊಂಬಿಡ್ರಿ. ಒಳ್ಳೆಯ ಉದ್ಯೋಗ ಸಿಗ್ತದೆ. ಸರ್ಕಾರದ ಸಹಾಯಗಳು ಸೌಲಭ್ಯಗಳು ಸಿಗುವಂತೆ ಭಾಳ ಚೆನ್ನಾಗಿದೆ. ಅವಾಗೆಲ್ಲ ನೀವು ಪ್ರಯತ್ನ ಮಾಡಬೇಕು. ಇವಾಗ ಸುಮ್ಮನೆ ಕೂತ್ಕೋಬಾರ್ದು. ಅಷ್ಟು ಒಳ್ಳೆ ಫಲವನ್ನು ಕೊಡ್ತಾನೆ. ಮತ್ತು ಇತರರೊಡನೆ ಬೇರೆಯವರೊಡನೆ ಏನು ವ್ಯವಹಾರ ಮಾಡ್ತೀರಲ್ಲ ಸ್ವಲ್ಪ ಸಿಕ್ಕುಗಳಾಗ್ತದೆ. ಹುಷಾರೇ ಕೆಲಸ ಮಾಡಬೇಕು. ಅಂದರೆ ವ್ಯಾಪಾರ ವ್ಯವಹಾರಕ್ಕಲ್ಲಿ. ಮತ್ತು ಧನಹಾನಿಗಳು ಮಾನಹಾನಿಗಳಾಗ್ಬಿಡ್ತವೆ. ಯಾಕೆಂದರೆ ಸರಿಯಾಗಿರೋ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ಯಾರೂ ಆಯ್ಕೆ ಮಾಡ್ಕೊಂಡ್ಬಿಡ್ತೀರಿ. ಹಾಗಾಗಿ ಸರಿಯಾದ ವ್ಯಕ್ತಿ, ನಂಬಿಕೆಸ್ಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡು ವ್ಯವಹಾರವನ್ನು ಮಾಡಬೇಕಾಗ್ತದೆ. ನೀವು ನಿಮ್ಮ ಸ್ವಂತ ಬುದ್ಧಿಯಿಂದ ನಿಮ್ಮ ವ್ಯವಹಾರಗಳಲ್ಲಿ ಧನಲಾಭ ಭಾಳ ಚೆನ್ನಾಗಿದೆ. ನೀವೇನು ಯೋಚನೆ ಮಾಡೋದು ಆ ಕೆಲಸ ಮಾಡಿರಿ. ಇನ್ನೊಬ್ಬರು ಕೇಳಿ ಮಾಡೋಕ್ಕೆ ಹೋಗಬೇಡ್ರಿ. ಅದು ಪ್ರಯೋಜನ ಬರಲ್ಲ. ನಿಮಗೆ ಬುದ್ಧಿ ಹೇಳ್ಕೊಡ್ಬೇಕಾಗಿಲ್ಲ. ನಿಮ್ಮ ಬುದ್ಧಿ ನಿಮಗೆ ಚೆನ್ನಾಗಿದೆ. ಸೊ ನಿಮ್ಮ ಬುದ್ಧಿ ಏನು ಹೇಳುತ್ತೋ ಹಾಗೆ ಆ ಮನಸ್ಸು ಕೊಟ್ಟು ಆ ಕೆಲಸವನ್ನು ಮಾಡಿದ್ರೆ ಧನಲಾಭಗಳು ಭಾಳ ಚೆನ್ನಾಗಿದೆ. ಸೊ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಅಂತಃಕಲಗಳನ್ನು ಕಡಿಮೆ ಮಾಡಿಕೊಡಿ. ಮನೆ ವಿಚಾರ ಸುಮ್ಮನೆ ಜಗಳ ಕದನ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ರಾಶಿಗೆ ಕುಜ ಅಂದರೆ ಅಂಗಾರಕ ಗ್ರಹ ಚೆನ್ನಾಗಿಲ್ಲ. ಹಾಗಾಗಿ ಏನಾಗಿದೆ, ಕುಟುಂಬದ ಅಂತಃಕಲಗಳು ಜಾಸ್ತಿ ಆಗ್ತದೆ. ಸ್ವಲ್ಪ ಅದನ್ನು ಕಡಿಮೆ ಮಾಡಿಕೊಡ್ರಿ. ನಿಮ್ಮ ಆಸ್ತಿ ಹಣವನ್ನು ಯಾರಿಗೂ ಪರಭಾರೆ ಮಾಡಬೇಡಿ. ಅದನ್ನು ಒತ್ತೆ ಇಟ್ಕೊಡೋಕೆ ಹೋಗಬೇಡಿ. ಅದರಿಂದ ಸಹಾಯ ಮಾಡೋಕ್ಕೆ ಹೋಗಬೇಡ್ರಿ. ಯಾಕೆ ಕುಜ ಅಧಿಪತಿ ಭೂಮಿಗೆ. ನೀವು ಕೊಟ್ಟಂಥ ಹಣಕಾಸುಗಳು ಬರೋಲ್ಲ, ಭೂಮಿಗಳು ಬರೋಲ್ಲ. ಏನೋ ನಮ್ಮವ್ರು ಸಹಾಯ ಮಾಡೋಕ್ಕಂತ ಹೋಗ್ತೀರಿ, ಏಟ್ ಮಾಡ್ಕೊಂಡ್ಬಿಡ್ತೀರಿ. ಆರೋಗ್ಯ ವಿಚಾರದಲ್ಲೂ ಕೇರ್ಫುಲ್ಲಾಗಿರಬೇಕಾಗ್ತದೆ. ಕುಜ ಚೆನ್ನಾಗಿಲ್ಲ, ಆರೋಗ್ಯದಾಯಕ. ಆರೋಗ್ಯ ಕೊಡುವಂತಹ ಕುಜ ಅಂಗಾರಕ. BP ಇರತಕ್ಕಂತಹವರು ಭಾಳ ಹುಷಾರಾಗಿರಬೇಕಾಗ್ತದೆ. ಮತ್ತು ಮೂತ್ರಕೋಶದಲ್ಲಿ ತೊಂದರೆಗಳಾಗತಕ್ಕಂಥ ಜಾಸ್ತಿ ಇರ್ತದೆ. ಮತ್ತು ಸುಟ್ಟ ಗಾಯಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಭಾಳ ಎಚ್ಚರ ಇರಬೇಕು ಅದರಲ್ಲಿ. ಹಾಗೆ ವಾಹನ ಚಾಲನೆ ಮಾಡುವುದರಲ್ಲಿ ಭಾಳ ಎಚ್ಚರ ಇರಬೇಕು. ನಿಮ್ಮ ಕೆಲಸಕ್ಕೆ ಹೋದರೆ ಯಾವ ರೀತಿ ತೊಂದರೆ ಬರಲ್ಲ. ಯಾರೋ ಬೇಡದ ಕೆಲಸ ಬೇರೆಯವ್ರ ಕೆಲಸಕ್ಕೆ ಅವೇಳೆ ಹೊತ್ತಲ್ಲೇ ಪ್ರಯಾಣ ಮಾಡ್ತೀರಿ. ಆವಾಗ ಏಟು ಬಿದ್ದೇ ಬೀಳುತ್ತೆ. ಆ ಏಟು ಜೀವನ ಪರ್ಯಂತ ಅನುಭವಿಸ್ಬೇಕಾಗ್ತದೆ. ಅದರಿಂದ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ಬಹಳ ಒಳ್ಳೆ ಫಲ ಜೋರಾಗಿದೆ ನಿಮಗೆಲ್ಲರಿಗೂ. ಸುಮ್ಮನೆ ಏನೋ ಸಣ್ಣ ವಿಚಾರಕ್ಕೂ ಏಟ್ ಮಾಡ್ಕೊಂಬರ್ತೀರಿ, ಜೀವನ ಪರ್ಯಂತ ಏಟು ಬೀಳಬೇಕಾಗ್ತದೆ. ಅದನ್ನು ಮಾಡ್ಕೊಳ್ಳೋಕೆ ಹೋಗಬಾರ್ದು. ಯಾಕೆಂದರೆ ಕುಜ ಅಂತಕ್ಕಂಥ ಗ್ರಹ ಭಾಳ ತೊಂದರೆ ಇದೆ ನಿಮ್ಮ ರಾಶಿಗೆ. ಮತ್ತು ಬುಧನ ಅನುಗ್ರಹದಿಂದ ಒಳ್ಳೆ ವಾಹನ ಕೊಳ್ಳುವಂತೆ ತೊಗೊಳ್ರಿ. ಒಳ್ಳೆ ವಾಹನ ತೊಗೊಳ್ರಿ ಬೇಕಾದಂಗೆ. ನೀವು ಓಡಿಸ್ರಿ, ತೊಂದರೆ ಬರೋಲ್ಲ. ಯಾರಿಗೋ ಕೊಟ್ಟು ಏನೋ ಮಾಡಿ ತೊಂದರೆ ಹಾಕ್ಕೊತೀರಿ. ಒಳ್ಳೆ ಅಧಿಕಾರ ಸಿಗುವಂತಹದ್ದು, ಭೂಮಿ ಮನೆ ಕೊಳ್ಳುವಂತಹದ್ದು, ತೋಟಗಳನ್ನು ಕೊಂಡುಕೊಳ್ಳುವಂತಹ ಯೋಗ ಭಾಳ ಸುಯೋಗ ಭಾಳ ಚೆನ್ನಾಗಿದೆ. ಇದು ವಿಶೇಷವಾಗಿ ಗುರು ನಿಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಮತ್ತು ಉದ್ಯೋಗದ ಪ್ರಗತಿಯಾಗುವಂತಹದ್ದು. ನಿಮ್ಮ ಪ್ರಗತಿ ಇನ್ನು ಮೇಲೆ ದಿನೇ ದಿನೇ ಅಭಿವೃದ್ಧಿ ಆಗ್ತದೆ. ಅಂದರೆ ಎಲ್ಲಿ ಪಾಸಿಟಿವ್ ಒಳ್ಳೆಯದು ಅನುಕೂಲ ಇದೆ ಅಂಥ ಕಡೆ ಹೋಗಬೇಕೇ ವಿನಃ ನೆಗೆಟಿವ್ ಕಡೆ ನಿಮ್ಮ ತಲೆ ಹೋಗಬಾರ್ದು. ವಿದ್ಯಾರ್ಥಿಗಳಿಗಂತೂ ಹೆಚ್ಚಿನ ವ್ಯಾಸಂಗ ಮಾಡುವಂತಹ ಯೋಗ ಚೆನ್ನಾಗಿದೆ. ಹೆಚ್ಚು ಗಮನ ಕೊಡ್ರಿ, ಎಫರ್ಟ್ ಹಾಕ್ರಿ. ಎಷ್ಟು ಡೆವಲಪ್ಮೆಂಟ್ ಆಗಿಬಿಡ್ತೀರಿ ವಿದ್ಯಾರ್ಥಿಗಳು. ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಗಳು ಮಾಡುವಂಥದ್ದು, ಹೊರದೇಶಗಳು ವ್ಯಾಪಾರ ಮಾಡುವಂಥವರಿಗೆ, ಷೇರು ವ್ಯಾಪಾರ ಮಾಡುವಂಥವರಿಗೆ, ಮತ್ತು ವಿದ್ಯಾಸಂಸ್ಥೆ ನಡೆಸುವಂಥವರಿಗೆ, ಈ ಮಿಮಿಕ್ರಿ ಮಾಡುವಂಥವರು, ಹಾಸ್ಯವನ್ನು ಮಿಮಿಕ್ರಿ ಮಾಡುವಂತಹವರು, ಇಂತಹ ವ್ಯಾಪಾರಗಳಿಗೆ ಉತ್ತಮ ಧನಲಾಭ ಹಾಗೆ ಹೆಸರು ಕೀರ್ತಿಗಳು ಉಳ್ಕೊಂಡು ಬರ್ತದೆ ನಿಮಗೆ ಈ ವ್ಯಾಪಾರವನ್ನು ಮಾಡುವಂಥವರಿಗೆ.
ಮತ್ತು ವಿವಾಹಾದಿಗಳಿಗೆ, ಧರ್ಮ ಕಾರ್ಯಗಳಿಗೆ, ಉದ್ಯೋಗಸ್ಥರಿಗೆ ಭಾಳ ಸಹಾಯವನ್ನು ಮಾಡುವಂಥ ಚಾನ್ಸ್ ಚೆನ್ನಾಗಿದೆ. ಅಂದರೆ ಯಾರ ವಿವಾಹಕ್ಕೆ ಕಷ್ಟ ಇರ್ತದೆ ಸ್ವಲ್ಪ ಸಹಾಯ ಮಾಡಿ, ಅವ್ರಿಗೆ ಅನುಕೂಲ ಚೆನ್ನಾಗ್ತದೆ. ಧರ್ಮ ಕಾರ್ಯ ಮಾಡ್ತೀವಿ, ಅವರು ಸಹಾಯ ಮಾಡಿದ್ರೆ ಅನುಕೂಲ ಆಗ್ತದೆ. ಮತ್ತು ಉದ್ಯೋಗಸ್ಥರಿಗೆ ಯಾರಿಗೂ ಉದ್ಯೋಗ ಸಿಕ್ಕಿರಲ್ಲ, ಏನೋ ಒಂದು ಉದ್ಯೋಗಕ್ಕೆ ಹುಡುಕ್ತಾ ಇರ್ತಾರೆ, ನಿಮ್ಮ ಕೈಲಾದ ಉದ್ಯೋಗ ಸಹಾಯ ಮಾಡಿ, ಅಷ್ಟೇ ಹೆಲ್ಪ್ ಮಾಡಿ, ಭಾಳ ಅನುಕೂಲ ಆಗ್ತದೆ. ಸತ್ಕಾರ್ಯಗಳನ್ನು ಮಾಡುವಂಥ ಅವಕಾಶ ಸಿಗ್ತದೆ. ಇದೆಲ್ಲ ಪುಣ್ಯ ಕೆಲಸಗಳು, ಯಾವಾಗ ಧರ್ಮವನ್ನು ಕಾಯುವಂತಹ. ಅವರು ನಮ್ಗೆ ಒಳ್ಳೇದು ಮಾಡ್ತಾರೆ ಬಿಡ್ತಾರೋ, ಒಂದು ಒಳ್ಳೆಯ ಕೆಲಸ ಕೊಡ್ತಂತಾರೆ, ನಿಮಗೆ ಗೊತ್ತಿರೋ ಕಡೆ ಹೇಳಿ ಕೆಲಸ ಕೊಡಿಸಿ ಯಾರಿಗಾನು. ಧರ್ಮ ಕಾರ್ಯ ಮಾಡ್ತೀನಿ ಅಂತಾರೆ, ನಿಮ್ಮ ಕೈಲಾಗಿ ಸಹಾಯ ಮಾಡಿರಿ. ವಿವಾಹದ ಕಷ್ಟ ಅಂತಾರೆ, ಸ್ವಲ್ಪ ನಿಮ್ಮ ಕೈಲಾಗಿದ್ದನ್ನು ಏನಾಗುತ್ತೋ ಅದನ್ನು ಕಾಯ ವಾಚ ಮನಸ್ಸು ದಾನ ಮಾಡಿ ಅನುಕೂಲವಾಗ್ತದೆ. ಮತ್ತು ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಅಂಥವರಿಗೂ ಸಹ ವಿವಾಹಗಳು ನಡೆಯುವಂಥವು ಭಾಳ ಚೆನ್ನಾಗಿದೆ. ಮತ್ತು ಹೊಸ ವಿದ್ಯೆಯನ್ನು ಕಲಿಯುವಂತಹದ್ದು, ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವಂಥ ಯೋಗ ಭಾಳ ಚೆನ್ನಾಗಿದೆ. ಹೈಯೆಸ್ಟ್ ಲೈಫ್ ಹೋಗ್ತದೆ ನಿಮಗೆಲ್ಲ ಮಿಥುನ ರಾಶಿಯವರಿಗೆ. 2025 ಚೆನ್ನಾಗಿರಲಿಲ್ಲ, 26ರಲ್ಲಿ ಒಳ್ಳೆ ಫಲ ಸಿಗ್ತದೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ನೀವು ನಿಮ್ಮ ಹಿರಿಯರಿಂದ ಮನ್ನಣೆ ಸಿಗ್ತದೆ. ಇದು ನಿಮ್ಮ ಮಾತಿಗೆ ಬೆಲೆ ಕೊಡ್ತಿಲ್ಲ ಹಿರಿಯರು, ಬಟ್ ಇನ್ನು ಒಳ್ಳೆ ಬೆಲೆ ಕೊಡ್ತಾರೆ ಮತ್ತು ಹಾಗೆ ಆಶೀರ್ವಾದವನ್ನು ಸಹ ಮಾಡ್ತಾರೆ. ಆದಷ್ಟು ಹಿತಶತ್ರುಗಳನ್ನು ದೂರವಿರಿ. ಸಾಕಾಗಿದೆ, ಏಟುಗಳು ಬಿದ್ದಿದೆ, ಎಂತೆಂಥವ್ರು ಏನೋ ಗೊತ್ತಿದೆ ನಿಮಗೆ. ಹಾಗಾಗಿ ಅಂಥವ್ರನ್ನ ಆದಷ್ಟು ದೂರ ಇಟ್ಕೊಳ್ಳಿ. ಮತ್ತು ನಿಮ್ಮ ಹಿರಿಯರ ಆಸ್ತಿಗಳು ಲಭ್ಯವಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಮತ್ತು ನಿಮ್ಮ ಮಕ್ಕಳ ಅಭಿವೃದ್ಧಿಯನ್ನು ಸಹ ನೀವು ನೋಡ್ತೀರಿ, ಅದು ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ. ಸಾರ್ವಜನಿಕರಿಂದ ಒಳ್ಳೆಯ ಗೌರವ, ರಾಜಮನ್ನಣೆಗಳು ಸಿಗುವಂಥವು ಭಾಳ ಚೆನ್ನಾಗಿದೆ. ಅದನ್ನು ನೀವು ಬಳಸ್ಕೋಬೋದು. ನೀವಿರುವಂತಹ ಮನೆ, ಮಾಡುವಂಥ ವ್ಯಾಪಾರ ಸ್ಥಳಗಳನ್ನು ಅಥವಾ ಭಾಳಷ್ಟು ಶುಚಿಯಾಗಿ ಇಟ್ಕೋಬೇಕು. ನೀವು ಇಟ್ಕೊಳ್ಳೋದಿಲ್ಲ, ಎಷ್ಟು ಶುಚಿಯಾಗಿ ಇಟ್ಕೊಂಡು ಎಷ್ಟು ದೇವರ ಧರ್ಮ ಮಾಡ್ತೀರೋ ಅಲ್ಲಿ ಭಾಳ ಒಳ್ಳೆಯ ಫಲ ಬರ್ತದೆ. ಆದಷ್ಟು ನಿಮ್ಮ ಮನೆಗಳನ್ನು ಭಾಳ ನೀಟ್ನೆಸ್ಸಾಗಿ ಇಟ್ಕೊಳ್ಳಿ, ಆದಷ್ಟು ಶುಭವಾಗಿದೆ. ಯಾಕೆಂದರೆ ಸೋಮಾರಿತನ ಮಾಡೋದು ಮತ್ತು ಹಠಕೋಪಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸೋಮಾರಿತನ ಕಮ್ಮಿ ಮಾಡ್ಕೋಬೇಕು. ಹಾಗೆ ಹಠಕೋಪಗಳನ್ನು ಕಮ್ಮಿ ಮಾಡಿಕೊಟ್ರೆ ಭಾಳ ಒಳ್ಳೆಯದು. ಸೊ ಇವೆಲ್ಲ ಏನೋ ಮನೆಗೆ ಪಾಸಿಟಿವ್ ಎನರ್ಜಿ ಅಂತ. ಸುಮ್ಮನೆ ಮನೆ ಕಿತ್ತಾಡೋದು, ಕೋಪ ಮಾಡ್ಕೊಳ್ಳೋದು, ರಫ್ನೆಸ್ ಮಾಡೋದು ಮತ್ತು ಮನೆ ಕೆಲಸ ಮಾಡೋ ಸೋಮಾರಿತನ ಮಾಡ್ತಕ್ಕಂಥದ್ದು, ಆಫೀಸ್ ಕೆಲಸ ಮಾಡೋ ಸೋಮಾರಿತನ ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸರಿಯಾಗಿ ಕೂತ್ಕೊಂಡು ವ್ಯವಹಾರವನ್ನು ಮಾಡ್ಕೊಳ್ಳಿ, ಭಾಳ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ. ಮತ್ತು ಪತ್ನಿಯ ಆರೋಗ್ಯ ಸ್ವಲ್ಪ ಏರುಪೇರಾಗ್ತದೆ, ಅದು ಸ್ವಲ್ಪ ಗಮನವನ್ನು ಕೊಡಬೇಕಾಗ್ತದೆ. ಮತ್ತು ಉದ್ಯೋಗದಲ್ಲಿ ಹಗಲು ಇರುಳು ಶ್ರಮವನ್ನು ಹಾಕ್ತೀರಿ. ಭಾಳ ದುಡ್ಡು ಸುಮ್ಮನೆ ಬರಲ್ಲ ನಿಮಗೆ, ಭಾಳ ಕಷ್ಟ ಬೀಳ್ತೀರಿ ಪಾಪ ಉದ್ಯೋಗದಲ್ಲಿ, ವ್ಯವಹಾರಗಳಲ್ಲಿ. ಆ ಬರ್ತಕ್ಕಂಥ ದುಡ್ಡನ್ನು ಉಪಯೋಗಿಸ್ಕೊಳ್ಳಿ. ಆಗಾಗ ಉದ್ಯೋಗ ನಿಮಿತ್ತ ಪ್ರಯಾಣ ಮಾಡಬೇಕಾಗ್ತದೆ, ಹೋಗಿ ಬಂದರೆ ಅದು ಭಾಳ ಒಳ್ಳೆಯದು. ಮತ್ತು ಅಪರಿಚಿತದಿಂದಲೋ, ನಿಮ್ಗೆ ಗೊತ್ತಿರಲ್ಲ ಅಂಥ ವ್ಯಕ್ತಿಗಳು ಅಂದಲೋ ವ್ಯವಹಾರದಲ್ಲಿ ಲಾಭಗಳಾಗ್ತದೆ. ನೋಡೇ ಇರಲ್ಲ, ಯಾವುದೋ ಒಂದು ಬಿಸ್ನೆಸ್ ಹೇಳ್ಕೊಡ್ತಾನೆ, ಮಾಡಿ ಇಂಪ್ರೂವ್ಮೆಂಟ್ ಆಗಿಬಿಡ್ತೀರಿ. ಇದು ಪವರ್ ಚೆನ್ನಾಗಿ ಸಿಗುತ್ತೆ ನಿಮಗೆ. ಮತ್ತು ಕೇತುವಿನ ಗ್ರಹದಿಂದ ಬಂದ ಕಷ್ಟಗಳೆಲ್ಲ ಹಾಗೆ ಮಾಯ ಆಗ್ತದೆ. ಕೇತು ಭಾಳ ಚೆನ್ನಾಗಿದ್ದಾನೆ, ಭಾಳ ಅನುಗ್ರಹ ಮಾಡಿಕೊಡ್ತಾನೆ, ಯಾವ ತೊಂದರೆ ಇಲ್ಲ. ಆದರೆ ಮುಖ್ಯವಾಗಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಬರುವಂಥ ದುಡ್ಡುಗಳಿಗೆ ಸಂಬಂಧಪಟ್ಟಿದ್ದು ಮತ್ತು ಕೆಲಸಗಳು ಫಾಸ್ಟ್ನೆಸ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಕುಜ ಶಾಂತಿಯನ್ನು ಮಾಡುವಂಥದ್ದು ಭಾಳ ಉತ್ತಮ ಫಲ. ಹೇಗೆ ಕುಜ ಶಾಂತಿ ಮಾಡುವಂಥದ್ದು? ನೀವು ಹೋಮ ಹವನ ಮಾಡಂದ್ರೂ ಚಿಂತಿಲ್ಲ, ಸ್ವಲ್ಪ ತೊಗರಿ ಬೇಳೆಯನ್ನು ದಾನ ಕೊಡುವಂತಹದ್ದು, ಸುಬ್ರಹ್ಮಣ್ಯನ ದರ್ಶನ ಮಾಡುವಂತಹದ್ದು, ಓಂ ಶ್ರೀ ಅಂಗಾರಕಾಯ ನಮಃ ಮಂತ್ರವನ್ನು ಜಪ ಮಾಡುವಂಥದ್ದು ಕೂತಲೇ ನಿಂತಲೇ ಮಾಡ್ಕೊಂಡೋದ್ರೆ ಯಾವ ಕಷ್ಟಗಳು ಸಹ ಮಿಥುನ ರಾಶಿಗೆ ಬರೋದಿಲ್ಲ. ವಿಶೇಷವಾಗಿ ಆರೋಗ್ಯ ನಿಮಗೆ ತಮ್ಮ ಕುಜ ಭಾಳ ಹುಷಾರಾಗಿರಬೇಕಾಗ್ತದೆ. ಸುಮ್ಮನೆ ಏನೋ ಮಾಡ್ಕೊಂಡೆಲ್ಲ ಮಾಡ್ಕೋಬಾರ್ದು. ನಿಮ್ಮ ಅಭಿವೃದ್ಧಿ, ಧನ ಸಂಪಾದನೆ ಮಾಡುವಂಥ ಯೋಗ, ಮಾನಸಿಕ ನೆಮ್ಮದಿ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಭಾಳ ಅತ್ಯುತ್ತಮ ಫಲ ಚೆನ್ನಾಗಿದೆ. ಸಿಂಪಲಾಗಿ ಒಂದು ಸ್ವಲ್ಪ ತೊಗರಿ ಬೇಳೆ ದಾನ ಕೊಡುವಂತಹದ್ದು. ಎನಿ ಟೆಂಪಲ್, ಇದೇ ಟೆಂಪಲ್ ಕೊಡಬೇಕು ಅಂತೇನಿಲ್ಲ, ಯಾರಿಗಾನು ಕೊಡ್ಬೋದು. ಸುಬ್ರಹ್ಮಣ್ಯಂಗೆ ಕೊಡ್ಬೋದು, ಆಂಜನೇಯಂಗೆ ಕೊಡ್ಬೋದು, ಯಾರಿಗಾನು ದಾನ ಕೊಟ್ಕೊಂಬನ್ನಿ. ಯಾವ ದೇವಸ್ಥಾನಕ್ಕೆ ಹೋದ್ರೂ ಪುರೋಹಿತರಿರ್ತಾರೆ, ಕೊಟ್ಟು ದಾನವನ್ನು ಮಾಡ್ಕೊಂಬಂದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಶುಭವಾಗ್ತದೆ. ನಮಸ್ಕಾರಗಳು.